ಇದೆ. ಈ ಸಲ ಮತ್ತೆ 2 ಮೋಟರು ಕೆಟ್ಟು ಭಾಳಷ್ಟು ತೊಂದರೆ ಆಯಿತು. ಅದಕ್ಕಾಗಿಯೇ ಇಂಪೌಂಡಿಂಗ್ ರಿಸರ್ವಾಯರ್ ಮಾಡುವ ಕೆಲಸಕ್ಕೆ ಈಗಾಗಲೇ ನಾವು ಬಹುತೇಕ ಲ್ಯಾಂಡ್ ಅಕ್ವಿಸಿಷನ್ದು ಸಹಿತ ಒಪ್ಪಿಗೆಯನ್ನು ಪಡೆದಿದ್ದೇವೆ. ಇನ್ನೊಂದು 6 ತಿಂಗಳದೊಳಗೆ ಇಂಪೌಂಡಿಂಗ್ ರಿಸರ್ವಾಯರ್ ಆಯಿತು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಮೇಲೆ ಏನಾಗ್ತಾ ಇದೆಯಲ್ಲ, ಈ ಸಮಸ್ಯೆ ತಪ್ತದ ಅಂಥೇಳಿ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಅಲ್ಲ ಭಾಳ ನೀವೇನು ಹೇಳ್ತೀರಿ ಅದು ಸತ್ಯ ಅಲ್ಲ. ನೀವೇನು ಹೇಳ್ತೀರಿ ಅದು 10 ದಿವಸ ಆಗಿದ್ರಿ, 12 ದಿವಸ ಆಗಿದ್ರಿ. ನಾವು ಟ್ಯಾಂಕರ್ಗಳನ್ನು ಕಳಿಸ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ DC ಅವರು ಪ್ರಕಟಣೆಗಳನ್ನು ಕೊಟ್ಟಿದ್ದಾರೆ, ಕಮಿಷನರ್ ಪ್ರಕಟಣೆ ಕೊಟ್ಟಿದ್ದಾರೆ. ಆಮೇಲೆ ಈಗ ಮೊನ್ನೆ ಪ್ರಾರಂಭ ಆದ ಕೂಡಲೇ 25 ವಾರ್ಡ್ಗಳಿಗೆ ನೀರನ್ನು ಈಗಾಗಲೇ ಪೂರೈಕೆ ಮಾಡಿದರು. ಇನ್ನೂ 5-6 ವಾರ್ಡ್ಗಳಿಗೆ ಪೂರೈಕೆ ಮಾಡಬೇಕು. ಇದು ವಾಸ್ತವವಾಗಿರ್ತಕ್ಕಂಥ ಸ್ಥಿತಿ. ಆದರೆ ಸಾಕಷ್ಟು ಅನಾನುಕೂಲ ನಮ್ಮ ಗದಗಿನ ಜನತೆಗೆ ಆಗಿದೆ. ಅದನ್ನು ಹೇಗೆ ಸರಿಪಡಿಸಬೇಕು ಅಂತೇಳಿ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದೇವೆ, ಕಾರ್ಯಕ್ರಮ ರೂಪಿಸ್ತಿದ್ದೇವೆ.